ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಮತ್ತೊಂದು ಪ್ರಯತ್ನವನ್ನು ಯಶಸ್ವಿಯಾಗಿ ನಿಲ್ಲಿಸಿದರು ಅಂತ ಹೇಳ್ಬೋದಾ? ಹಿಂದೆ ದಲಿತ ಶಾಸಕರು ಸಚಿವರ ಡಿನ್ನರ್ ಮೀಟಿಂಗನ್ನು ಇದೇ ಪರಮೇಶ್ವರ್ ಅರೇಂಜ್ ಮಾಡಿದ್ದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಈಗ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಆಯೋಜನೆಗೊಂಡಿದ್ದಾಗ ಹೈಕಮಾಂಡು ಅದು KPCC ನೇತೃತ್ವದಲ್ಲಿ ನಡೀಲಿ ಅಂತ ಹೇಳ್ತು. ಈಗ ದಲಿತ ಸಮಾವೇಶಕ್ಕೂ ಹೈಕಮಾಂಡ್ ಬ್ರೇಕ್. ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಮಟ್ಟದಲ್ಲಿರುವ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ರಾಜ್ಯ ರಾಜಕಾರಣದಲ್ಲಿ ತಮಗೆ ಅನುಕೂಲವಾಗುವಂಥದ್ದನ್ನು ಮಾಡಿಕೊಂಡ್ರು ಅನ್ನಬಹುದಾ? ಎಸ್ ಅಜಿತ್, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆರಂಭ ಆಗ್ತಿದ್ದ ಹಾಗೇನೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವಕಾಶ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ಸುದೀರ್ಘವಾಗಿ ಮುಂದುವರೆದಿದೆ. ಅದರ ಬೆನ್ನಲ್ಲೇ ದಲಿತ ಸಚಿವರುಗಳೆಲ್ಲರೂ ಕೂಡ ಸಭೆ ಸೇರೋದ್ರ ಮೂಲಕ ದಲಿತರು ಸಿಎಂ ಆಗಲಿ ಅಂತಕ್ಕಂಥ ಒಂದು ಕಾರ್ಡ್ ಅನ್ನು ಪ್ಲೇ ಮಾಡಿದ್ರು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹೇಳಿಕೆಗಳು ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ಇರತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಲಾಗಿತ್ತು. ಮತ್ತು ಎಲ್ಲೋ ಒಂದು ಕಡೆ ಅದನ್ನೊಂದು ಸ್ಪಷ್ಟವಾದ ರೀತಿಯಲ್ಲಿ ಒಂದು ಸಮಾವೇಶ ಮಾಡೋದ್ರ ಮೂಲಕ ಒಂದು ಸಂದೇಶವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕೂಡ ದಲಿತ ಸಚಿವರುಗಳು ಮಾಡಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ಮುಂಚೂಣಿಯಲ್ಲಿ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಿದ್ರು. ಆ ಮೂಲಕ ಒಂದು ದಲಿತ ಶಾಸಕರಲ್ಲಿ ಒಂದು ಜಾಗೃತವಾಗಿರ್ತಕ್ಕಂಥ ಪ್ರಜ್ಞೆ ಮೂಡಿಸುವಂತ ಪ್ರಯತ್ನದಲ್ಲಿ ಯಶಸ್ವಿಯೂ ಕೂಡ ಆಗಿದ್ರು. ಯಾಕೆ ಆಗಬಾರದು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡುವ ರೀತಿಯಲ್ಲೂ ಕೂಡ ಆ ಪ್ರಯತ್ನ ಯಶಸ್ವಿ ಆಗಿತ್ತು. ಅದು ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಹೈಕಮಾಂಡ್ಗೆ ಆ ಕುರಿತು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ದೂರನ್ನು ಕೊಟ್ಟ ಕಾರಣಕ್ಕಾಗಿ ಈ ಸಮಾವೇಶದ ಅಗತ್ಯ ಇಲ್ಲ ಅಂತಕ್ಕಂಥ ಒಂದು ಸಂದೇಶ ಈಗ ಹೈಕಮಾಂಡ್ ಬಂದಿದೆ. ಈ ದಲಿತ ಸಮಾವೇಶ ಮಾಡಬೇಕು ಅಂತಕ್ಕಂಥ ಏನು ಪ್ಲಾನ್ ನಡೆದಿತ್ತು ಅದಕ್ಕೆ ರೆಡ್ ಸಿಗ್ನಲ್ ಸಿಕ್ಕಿದೆ. ಸೊ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಇದರ ಗಂಭೀರತೆ ಅರಿತಿರ್ತಕ್ಕಂಥ ಹೈಕಮಾಂಡ್ ಈಗ ಇದರ ಅಗತ್ಯ ಇಲ್ಲ, ಇದರ ಅಗತ್ಯ ಏನಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಮುಂಚೂಣಿಯಲ್ಲಿ ಈ ಒಂದು ಸಮಾವೇಶ ಮಾಡಬೇಕಂತ ಹೊರಟಿರ್ತಕ್ಕಂಥ ಸಚಿವರುಗಳನ್ನ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಈ ಸಮಾವೇಶ ಸದ್ಯಕ್ಕಂತೂ ನಡೆಯೋದಿಲ್ಲ. ಸೊ ಆ ಮೂಲಕ ದಲಿತ ಸಿಎಂ ಆಗಬೇಕು ಅಂತಕ್ಕಂಥ ಕಾರ್ಡ್ ಅನ್ನ ಪ್ಲೇ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸ್ತಾ ಇರತಕ್ಕಂಥ ಸಚಿವರುಗಳಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ನಿಶ್ಚಯ. ಬಹಳ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ತಾನು 8 ವರ್ಷ KPC ಅಧ್ಯಕ್ಷನಾಗಿದ್ದೇನೆ, ನನಗೊಂದು ಅವಕಾಶ ಸಿಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಕೂಡ ಮಾಡ್ತಿದ್ರು. ಹೈಕಮಾಂಡಿಗೆ ಅವರು ಹೇಳಬೇಕಾದ ರೀತಿಯಲ್ಲಿ ಹೇಳ್ತಾ ಇದ್ರು. ಆದರೆ ಯಾವಾಗ ನಾಯಕತ್ವ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಗಳು ಯಾವಾಗ ಕೆಳಗಿಳಿತಾರೆ, ಹೊಸಬರು ಯಾವಾಗ ಬರ್ತಾರೆ, ಈ ಥರದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶಗಳು, ಒಂದು ಮಾಹಿತಿಗಳು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಒಂದು ವೇಗವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡಿದ್ರು. ಆದರೆ ದಲಿತ ಸಿಎಂ ಅಂತಕ್ಕಂಥ ಕಾರ್ಡನ್ನು ಪ್ಲೇ ಮಾಡೋದ್ರ ಮೂಲಕ ನಾನು ಕೂಡ ರೇಸ್ನಲ್ಲಿ ಇದ್ದೇನೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಒಂದೊಮ್ಮೆ ಪಕ್ಷಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಅವಕಾಶ ಕೊಡೋದೇ ಆದರೆ ನಾನು 8 ವರ್ಷ ಸಿಎಂ KPC ಅಧ್ಯಕ್ಷನಾಗಿದ್ದೇನೆ, ನಾನು ಸಿಎಂ ಆಗಬೇಕು ಅಂತಕ್ಕಂಥ ಒಂದು ಕಾರ್ಡನ್ನು ಅವರು ಕೂಡ ಪ್ಲೇ ಮಾಡಿದ್ರು. DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಏನು ಸಂಘಟನೆ ಕಾರಣಕ್ಕಾಗಿ ಅವರು ಪಕ್ಷಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸೋದಾದ್ರೆ ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ಗೆ ತಲುಪಿಸಿದ್ರು. ಒಂದಂತೂ ಸ್ಪಷ್ಟ, ಹೇಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಲ್ಲಿ ಬಹಳ ದೊಡ್ಡ ಮಟ್ಟದ ನೆಟ್ವರ್ಕ್ ಇದೆಯೋ ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಅದರದೇ ಆಗಿರ್ತಕ್ಕಂಥ ಇತಿಮಿತಿ ಒಳಗಡೆ ಅವ್ರದೇ ಒಂದು ನೆಟ್ವರ್ಕ್ ಕೂಡ ಇದೆ. ಆ ನೆಟ್ವರ್ಕ್ ಮೂಲಕ ಅವರು ತಮ್ಮ ಸಂದೇಶವನ್ನ ಹೈಕಮಾಂಡ್ ತಲುಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಕರ್ನಾಟಕದಲ್ಲಿ ದಲಿತ ಸಮಾವೇಶವನ್ನು ಮಾಡಬೇಕು, ಈ ದಲಿತ ಸಿಎಂ ಕಾರ್ಡ್ ಅನ್ನ ದೊಡ್ಡ ಮಟ್ಟದಲ್ಲಿ ಪ್ಲೇ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು. ಸರಣಿ ಸಭೆಗಳನ್ನು ಕೂಡ ಮಾಡಿದ್ರು. ಆದರೆ ಅದು ಆರಂಭಿಕವಾಗಿ ಇದ್ದಂತ ಒಂದು ಉತ್ಸಾಹ ಈಗ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಡ್ತಿದ್ದ ಹಾಗೇನೆ ಎಲ್ಲ ಒಂದು ಕಡೆ ಪರಮೇಶ್ವರ್ ಮತ್ತು ಮಹದೇವಪ್ಪ ಅವರು ಒಟ್ಟಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಸ್ವಲ್ಪ ಮಟ್ಟಿಗೆ ದೂರ ಆಗಿದ್ದಾರೆ. ಅಂದ್ರೆ ಇವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ದಲಿತ ಸಿಎಂ ಅಂತಕ್ಕಂಥ ಕಾರ್ಡ್ ಪ್ಲೇ ಮಾಡಿದಾಗ ಇದ್ದಂತ ಒಂದು ಬಲ ಈಗ ಕಾಣ್ತಾ ಇಲ್ಲ. ಇದರ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ವಿರೋಧಿ ಪಾಳ್ಯ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ದಲಿತ ಸಿಎಂ ಸಮಾವೇಶ ಮಾಡಬೇಡಿ, ಅದರ ಅಗತ್ಯ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಹೈಕಮಾಂಡ್ ಇಂದ ನಾಯಕರು ಕೊಟ್ಟಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕಂತೂ ಸಮಾವೇಶ ನಡೀತಾ ಇಲ್ಲ. ಹಾಗಾಗಿ ಆರಂಭಿಕವಾಗಿದ್ದಂತ ಬಲ ಏನಿತ್ತು, ದಲಿತ ಸಿಎಂ ಆಗಬೇಕು ಅಂತಕ್ಕಂಥ ಏನು ಕೂಗಿತ್ತು, ಆ ಕೂಗಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆಯಾಗಿದೆ ಅಂತಕ್ಕಂಥ ಚರ್ಚೆಗಳು ಈಗ ಆರಂಭಗೊಂಡಿರ್ತಕ್ಕಂಥದ್ದು. ಅಜಿತ್, ಅಲ್ಲ, ಇದನ್ನ ನಿಲ್ಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಏನು ಅಂತ? ಎಸ್, ಖಂಡಿತವಾಗ್ಲೂ ಕೂಡ ಇರತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಬಳಕೆ ಮಾಡ್ಕೊಳ್ತಾರೆ. ದಲಿತ ಶಾಸಕರು ಸಚಿವರ ಸಭೆಗೆ ಬ್ರೇಕ್ ಹಾಕಿರ್ತಕ್ಕಂಥದ್ದು, ಸ್ವಾಭಿಮಾನಿ ಸಮಾವೇಶಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ಮತ್ತು ದಲಿತ ಸಿಎಂ ಅಂತಕ್ಕಂಥ ಎಲ್ಲ ಚರ್ಚೆಗಳು ಆರಂಭಗೊಂಡಾಗ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳಿಗೂ ಕೂಡ ಅವ್ರದೇ ಆದಂಥ ರೀತಿಯಲ್ಲಿ ಪರೋಕ್ಷವಾಗಿ ಬ್ರೇಕ್ ಹಾಕ್ತಕ್ಕಂಥ ನಿಟ್ಟಿನಲ್ಲೂ ಕೂಡ
ಡಿ ಕೆ ಶಿವಕುಮಾರ್ ಯಶಸ್ವಿ ಆಗಿರ್ತಕ್ಕಂಥ ಇತಿಹಾಸ ಇದೆ. ಖುದ್ದು ರಣದೀಪ್ ಸುರ್ಜೇವಾಲಾ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಿರ್ದೇಶನ ಕೊಟ್ಟು ಅದನ್ನು ಪತ್ರಿಕಾ ಹೇಳಿಕೆಯ ಮೂಲಕವೇ ಅದನ್ನು ಬಹಿರಂಗಪಡಿಸಿರ್ತಕ್ಕಂಥ ಇತಿಹಾಸವೂ ಕೂಡ ಇದೆ. ಹಾಗಾಗಿ ಪರೋಕ್ಷವಾಗಿ ಈಗ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದ ನಾಯಕರುಗಳು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ಈ ಸಮಾವೇಶಕ್ಕೆ ಬ್ರೇಕ್ ಬಿದ್ದೆ ಮತ್ತು ದಲಿತ ಕಾರ್ಡ್ ಅನ್ನು ಪ್ಲೇ ಮಾಡತಕ್ಕಂಥ ಪ್ರಯತ್ನಗಳು ನಡೆದಿತ್ತು. ಆ ಎಲ್ಲ ಪ್ರೊಸೆಸ್ಗಳಿಗೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕಂದ್ರೆ ಅವರು ಅನಿವಾರ್ಯವಾಗಿ ಅದನ್ನು ಮಾಡಲೇಬೇಕಾಗತ್ತೆ. ಏನಾದರೂ ಕೂಡ ಕರ್ನಾಟಕದಲ್ಲಿ ದಲಿತ ಸಿಎಂ ಅಂತ ಒಂದು ದೊಡ್ಡ ಮಟ್ಟದ ಕ್ಯಾಂಪೇನ್ಗಳಾಗಲಿ ಅಥವಾ ದೊಡ್ಡ ಮಟ್ಟದ ಕೂಗು ಇದ್ದಿದ್ದೇ ಆದರೆ, ಅದಕ್ಕೆ ಬಲ ಸಿಕ್ಕಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಕನಸಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಆ ಕಾರಣಕ್ಕಾಗಿ ಇರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಈ ಪ್ರಯತ್ನವನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಚರ್ಚೆ ಇರುವಂಥದ್ದು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ದಲಿತ ಸಮಾವೇಶದ ಪ್ರಯತ್ನಕ್ಕೆ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.